ಇನ್ನು ಆಪರೇಷನ್ ಸಿಂಧೂರ ವಿಚಾರಕ್ಕೆ ಬರೋಣ. ಭಾರತ ನಡೆಸಿದಂತಹ ದಾಳಿಗೆ ಉಗ್ರ ಪೋಷಿತ ಪಾಕಿಸ್ತಾನ ವಿಲವಿಲ ಅಂತ ಪತರಗುಟ್ಟು ಹೋಗಿದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈಗ ಅದರ ಬಗ್ಗೆ ಒಂದೊಂದೇ ಮಾಹಿತಿಗಳು ಬರ್ತಾ ಇದೆ. ಪಾಕ್ನ ನೆಲೆಗಳನ್ನು ಧ್ವಂಸ ಮಾಡಿತ್ತು ಸರ್ಫೇಸ್ಡ್ ಏರ್ ಮಿಸೈಲ್. ಈ ಸರ್ತಿ ಬಳಕೆ ಮಾಡಿಕೊಂಡಿದ್ರು ಈ ಸರ್ಫೇಸ್ಡ್ ಏರ್ ಮಿಸೈಲನ್ನು. ಇದ್ರ ಬಗ್ಗೆ ಹೇಳ್ತೀನಿ ವಿಶೇಷತೆಯನ್ನು. ಆಪರೇಷನ್ ಸಿಂಧೂರ್ನಲ್ಲಿ ಸರ್ಫೇಸ್ಡ್ ಏರ್ ಮಿಸೈಲ್ ಅಬ್ಬರಿಸಿತ್ತು ನಿಜಕ್ಕೂ ಕೂಡ. ಇದಕ್ಕೆ ಇನ್ನೊಂದು ಹೆಸರಿದೆ, ಪೆಚೋರಾ ಅಂತ. ಇದರ ಹೆಸರಿಗೆ ಇನ್ನೊಂದು ಹೆಸರು ಪೆಚೋರಾ. ಏನಿದ್ರು ಸ್ಪೆಷಲ್ ಅಂದರೆ ಶತ್ರುಗಳ ಡ್ರೋನ್, ಮಿಸೈಲ್, ವಿಮಾನ ಇದೆಲ್ಲವನ್ನು ಉಡೀಸ್ ಮಾಡುವ ಶಕ್ತಿ ಪೆಚೋರಾಗಿದೆ. 4 ರಿಂದ 5 ಕಿಲೋಮೀಟರ್ ರೇಂಜ್ ಅಂತೆ. ರೇಡಾರ್ ಮೂಲಕ ಟ್ರ್ಯಾಕಿಂಗ್ ಮಾಡುತ್ತೆ, ನಿಖರವಾಗಿ ಹೋಗಿ ಗುರಿಯನ್ನು ಮುಟ್ಟುತ್ತೆ. ಯಾವುದೇ ಕಾರಣಕ್ಕೂ ಗುರಿ ಮಿಸ್ ಆಗಲ್ಲ. ಶತ್ರುಗಳ ಚಲನವಲನ ಪತ್ತೆ ಹಚ್ಚುತ್ತೆ ಈ ಪೆಚೋರಾ. ಹಾಗಾದರೆ ಇದು ಎಲ್ಲಿ ತಯಾರಾಗುತ್ತೆ ಅಂದರೆ ನಮ್ಮ ಬೆಂಗಳೂರಿನಲ್ಲೇ ತಯಾರಾಗುತ್ತೆ. ಈ ಪಬ್ಲಿಕ್ ಟಿವಿಯಲ್ಲಿ ಈ ಸರ್ಫೇಸ್ಡ್ ಏರ್ ಮಿಸೈಲ್ನ ವಿಶೇಷತೆ ಏನು ಅಂತಕ್ಕಂಥದ್ದನ್ನು ನನ್ನ ಕೊಲಿಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ. ಇದು ಹೇಗಿದೆ, ಹೇಗೆ ಬಳಕೆ ಮಾಡ್ಬೋದು, ಯಾವ ಥರ ಆ್ಯಕ್ಟ್ ಆಗುತ್ತೆ, ಹೇಗೆ ಶತ್ರುಗಳಿಗೆ ಇದು ಸಿಂಹ ಸ್ವಪ್ನ ಅಂತಕ್ಕಂಥದ್ದನ್ನು ನೋಡೋಣ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಸರ್ಫೇಸ್ಡ್ ಏರ್ ಮಿಸೈಲ್ ಕೂಡ ಬಳಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದನ್ನು ಅಧಿಕೃತವಾಗಿ ಭಾರತೀಯ ಸೇನೆ ಹೇಳಿಲ್ಲ, ಆದರೆ ಇದು ತುಂಬ ನೇರವಾಗಿದೆ ಭಾರತೀಯ ಸೇನೆಗೆ. ಮತ್ತು ಈ ಒಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಕೂಡ ಇದರ ಬಳಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಇದು ರಷ್ಯಾ ನಿರ್ಮಿತ ಆಗಿರುವಂಥದ್ದು. ಭಾರತ ಇದನ್ನು ಖರೀದಿ ಮಾಡಿದೆ. ಅದಾದ ಬಳಿಕ ಅದನ್ನು ಅಪ್ಗ್ರೇಡ್ ಮಾಡುವಂಥ ಪ್ರಯತ್ನಗಳು ಮತ್ತು ಅಪ್ಗ್ರೇಡಿಂಗ್ ಸಿಸ್ಟಮನ್ನು ಕೂಡ ಭಾರತ ಮಾಡ್ತಾ ಇದೆ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ವಿವರಿಸ್ತಾ ಹೋಗ್ತೀನಿ. ಇದು ಸುಮಾರು 4 ರಿಂದ 5 ಕಿಲೋಮೀಟರ್ ತನಕಲೂ ಕೂಡ ಇದು ಶತ್ರು ರಾಷ್ಟ್ರಗಳ ಡ್ರೋನ್ಗಳು, ಮಿಸೈಲ್ಗಳು ಅಥವಾ ಏನಾದರೂ ವಿಮಾನಗಳನ್ನು ಬಂದರೆ ಅದನ್ನು ಟ್ರ್ಯಾಕ್ ಮಾಡುತ್ತೆ. ಸೊ ಇದು ಟ್ರ್ಯಾಕಿಂಗ್ ಸಿಸ್ಟಮ್ ಇದು. ಸೊ ಇಲ್ಲಿಂದ ಟ್ರ್ಯಾಕ್ ಮಾಡುತ್ತೆ. ಇದು ಟ್ರ್ಯಾಕ್ ಮಾಡಿದ ನಂತರ ಇದು GPS ಮೂಲಕವಾಗಿ ನೇರವಾಗಿ ಕಮ್ಯುನಿಕೇಟ್ ಆಗುತ್ತೆ ಮಿಸೈಲ್ಗೆ. ಸೊ ಅಲ್ಲಿಂದ ಆ ಲಾಂಚ್ ಮಾಡುವಂಥದ್ದು ಕೂಡ ಆಗುತ್ತೆ. ಅದನ್ನು ಲಾಂಚ್ ಮಾಡಲಿಕ್ಕೆ ಪ್ರತ್ಯೇಕವಾಗಿರುವಂತಹ ವೆಹಿಕಲ್ ಇರುತ್ತೆ. ಇದರಲ್ಲಿ ಸಿಬ್ಬಂದಿಗಳು ಕೂಡ ಇರ್ತಾರೆ, ಸೇನೆ. ಸೊ ಇದು ಟ್ರ್ಯಾಕಿಂಗ್ ಸಿಸ್ಟಮ್, ಒಂದಕ್ಕಿಂತ ಮತ್ತೊಂದಕ್ಕೆ ಟ್ರ್ಯಾಕಿಂಗ್ ಸಿಸ್ಟಮ್ ಇರುತ್ತೆ. GPS ಟ್ರ್ಯಾಕರ್ ಸಿಸ್ಟಮ್ನಿಂದಾಗಿ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ. ಶತ್ರುಗಳ ಮೂವ್ಮೆಂಟ್ ಏನು ಆಗಿರುತ್ತಲ್ಲ ಅದನ್ನೆಲ್ಲವನ್ನು ಕೂಡ ಈ ಒಂದು ರೆಡಾರ್ ಸಿಸ್ಟಮ್ನ ಮೂಲಕವಾಗಿ ಪರ್ಟಿಕ್ಯುಲರ್ ಈ ವೆಹಿಕಲ್ ಮುಂದೆ ಇದೆಯಲ್ಲ ಅದಕ್ಕೆ ಆ ಒಂದು ಮೆಸೇಜನ್ನು ಪಾಸ್ ಮಾಡುತ್ತೆ. ಅಲ್ಲಿಂದ ಆ ಒಂದು ಲಾಂಚ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಮುಖ್ಯವಾಗಿ ಇದು ಏನಿದೆಯಲ್ಲ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಪೆಚೋರಾ ಅನ್ನುವಂತಹ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಸೊ ಇದು ತುಂಬ ಶಕ್ತಿಶಾಲಿ. 4 ರಿಂದ 5 ಕಿಲೋಮೀಟರ್ ವ್ಯಾಪ್ತಿ ತನಕ ಇನ್ನೇನು ನಮ್ಮ ನೆಲೆಗಳನ್ನು ಅಥವಾ ನಮ್ಮ ಟಾರ್ಗೆಟ್ ಅಂದರೆ ಶತ್ರುಗಳು ಏನು ಟಾರ್ಗೆಟ್ ಪಾಯಿಂಟ್ ಇಟ್ಟಿರ್ತಾರೆ ಅಲ್ಲಿ ಹತ್ತಿರಕ್ಕೆ ಬಂದು ಇನ್ನೇನು ಟಾರ್ಗೆಟ್ ರೀಚ್ ಆಗಬೇಕು ಅನ್ನೋಷ್ಟರಲ್ಲಿ ಇದು ಮಿಸೈಲನ್ನು ಲಾಂಚ್ ಮಾಡಲಾಗುತ್ತೆ. ಸೊ ಸಂಪೂರ್ಣವಾಗಿ ಹೊಡೆದಾಕುವಂತಹ ಸಾಮರ್ಥ್ಯ ಕೂಡ ಇದಕ್ಕೆ ಇರುತ್ತೆ. ಸೊ ಈ ಒಂದು ಸರ್ಫೇಸ್ಡ್ ಏರ್ ಮಿಸೈಲನ್ನು ಕೂಡ ಭಾರತೀಯ ಸೇನಾ ಕಾರ್ಯಾಚರಣೆಯಲ್ಲಿ ಇದನ್ನು ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ, ಆದರೆ ಅಧಿಕೃತವಾಗಿ ಹೇಳಿಲ್ಲ. ಈ ಮೂಲಕವಾಗಿ ಸುಮಾರು ಬೇರೆ ಬೇರೆ ಮಿಸೈಲ್ಗಳನ್ನು ಕೂಡ ಜೊತೆಗೆ ಬೇರೆ ಬೇರೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಬಳಕೆ ಮಾಡಲಾಗಿತ್ತು. ಅದರ ಸಾಲಿನಲ್ಲಿ ಈ ಒಂದು ಸರ್ಫೇಸ್ಡ್ ಏರ್ ಮಿಸೈಲನ್ನು ಕೂಡ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಹನುಮಂತು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಬ್ರಹ್ಮೋಸ್ನ ಪರಾಕ್ರಮ ಏನು ಅಂತಕ್ಕಂಥದ್ದನ್ನು ಇಡೀ ಜಗತ್ತು ನೋಡಿ ನಿಬ್ಬೆರಗಾಗಿದೆ. ಬ್ರಹ್ಮೋಸ್ಗೆ ವಿಪರೀತ ಡಿಮ್ಯಾಂಡ್ ಶುರು ಆಗ್ತಾ ಇದೆ. ಬೇರೆ ಬೇರೆ ದೇಶದವರು ಈಗ ಬ್ರಹ್ಮೋಸ್ ಕೊಡಿ ಅಂತ ಕೂತಿದ್ದಾರೆ. ನಮಗೆ ಇದರಿಂದ ವಿಪರೀತವಾಗಿ ಆರ್ಥಿಕವಾಗಿ ಲಾಭ ಆಗುತ್ತೆ. ಪಾಕಿಸ್ತಾನದ ವಿರುದ್ಧ ಬ್ರಹ್ಮೋಸ್ನ ಪರಾಕ್ರಮ, ಸೇನಾ ನೆಲೆಗಳನ್ನು ಧ್ವಂಸಗೊಳಿಸಿದ್ದೇ ಈ ಬ್ರಹ್ಮೋಸ್. ಆಪರೇಷನ್ ಸಿಂಧೂರ ಬಳಿಕ ಭಾರತದತ್ತ ಜಗತ್ತಿನ ಚಿತ್ತ ನೆಟ್ಟಿದೆ. ಬ್ರಹ್ಮೋಸ್ಗಾಗಿ ಬೇಡಿಕೆಯನ್ನು ಇಡ್ತಾ ಇವೆ ರಾಷ್ಟ್ರಗಳು. ಆ ಪಟ್ಟಿ ಬೆಳೀತಾನೇ ಹೋಗ್ತಾ ಇದೆ. ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ತಲೆ ಕೆಡಿಸ್ಕೊಂಡಿವೆ ಜಗತ್ತಿನ ರಾಷ್ಟ್ರಗಳು. ಇದುವರೆಗೆ 18 ರಾಷ್ಟ್ರಗಳು ಬ್ರಹ್ಮೋಸ್ಗೆ ಬೇಡಿಕೆಯನ್ನು ಇಟ್ಟಿವೆ ಅಂತೆ. ಇದು ಸ್ವದೇಶಿ ನಿರ್ಮಿತ ಅಲ್ವಾ. ಮೊನ್ನೆ ಕೂಡ ಲಕ್ನೋನಲ್ಲಿ ಇದರದೊಂದು ತಯಾರಿಕಾ ಘಟಕವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡಿದ್ದಾರೆ. 18 ರಾಷ್ಟ್ರಗಳು ಬೇಡಿಕೆ ಇಟ್ಟಿದ್ದಾರೆ. ಆದ್ಯತೆಯ ಮೇರೆಗೆ ನಾವು ಅದನ್ನು ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. 1 ವರ್ಷಕ್ಕೆ 1,000 ಬ್ರಹ್ಮೋಸ್ಗಳನ್ನು ತಯಾರಿ ಮಾಡುವಂತಹ ಶಕ್ತಿ ನಮಗಿದೆ. ಅದಿನ್ನೂ ಜಾಸ್ತಿ ಆಗಬೇಕು, ಜಾಸ್ತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಸಾಕಾಗಲ್ಲ 1,000. ಒಬ್ಬೊಬ್ಬರು ಬೇಡಿಕೆ ಇಟ್ಟಾಗಲೂ ಕೂಡ ವಿಪರೀತ ಬ್ರಹ್ಮೋಸ್ಗಳಿಗೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಸೊ ಯಾವ್ಯಾವ ದೇಶ ಹಾಗಾದರೆ ಈ ರೀತಿ ಬೇಡಿಕೆಯನ್ನು ಇಟ್ಟಿವೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಈಜಿಪ್ಟ್ ಅವ್ರು ಕೇಳ್ಕೊಂಡಿದ್ದಾರೆ, ಇಂಡೋನೇಷ್ಯಾದವ್ರು ಕೇಳ್ಕೊಂಡಿದ್ದಾರೆ. ಈಗಾಗಲೇ ಭಾರತ ಸರ್ಕಾರಕ್ಕೆ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ, ನಮಗೂ ಕೂಡ ಬೇಕು. ಹಾಗೆಯೇ ವಿಯೆಟ್ನಾಂ ಮತ್ತು ಮಲೇಷ್ಯಾದವ್ರು ಕೇಳಿದ್ದಾರೆ, ಬ್ರಹ್ಮೋಸ್ ಕ್ಷಿಪಣಿಯನ್ನು ನಮಗೆ ಕೊಡಿ. ಚಿಲಿ ಮತ್ತು ಅರ್ಜೆಂಟೀನಾದವ್ರು ಕೇಳಿದ್ದಾರೆ. ನಮ್ಮ ಮಿತ್ರ ರಾಷ್ಟ್ರಗಳು
ಆದ್ಯತೆಯ ಮೇರೆಗೆ ಕೊಡಬೇಕಾಗತ್ತೆ. ನಾವು ಒಪ್ಪಂದಗಳಾಗಬೇಕು, ದ್ವಿಪಕ್ಷೀಯ ಮಾತುಕತೆಗಳಾಗಬೇಕು. ಖಂಡಿತ ಅದನ್ನು ಸಪ್ಲೈ ಮಾಡ್ಬೋದು. 5 ವರ್ಷನೋ 7 ವರ್ಷನೋ ಅದಕ್ಕೆಲ್ಲ ಡ್ಯೂರೇಷನ್ ತಗೋತಾರೆ. ಆಮೇಲೆ ವೆನಿಜುವೆಲಾ ಮತ್ತು ಫಿಲಿಪೈನ್ಸ್ ಅವರು ಕೂಡ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದಾರೆ ಬ್ರಹ್ಮೋಸ್ ಕ್ಷಿಪಣಿಗೋಸ್ಕರ. ಥೈಲ್ಯಾಂಡ್ ಮತ್ತು ಸಿಂಗಾಪುರ್ ಸಪ್ಲೈ ಮಾಡಬೇಕಾಗತ್ತೆ, ಎಲ್ಲ ಇತರ ರಾಷ್ಟ್ರಗಳು. ಆಮೇಲೆ ನಮ್ಗೆ ಆದಾಯನೂ ಹಾಗೆ ಬರುತ್ತೆ. ಬ್ರೂನಿ ಮತ್ತು ಬ್ರೆಜಿಲ್ ಅವ್ರು ಕೇಳಿದ್ದಾರೆ, ನಮಗೆ ಕಳಿಸ್ಕೊಡಿ. ಒಬ್ಬೊಬ್ಬರು ಅದು ಎಷ್ಟೆಷ್ಟು ಡಿಮಾಂಡ್ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ಸೌದಿ ಅರೇಬಿಯಾದವ್ರು ಕೇಳಿದ್ದಾರೆ, UAE ಅವ್ರು ಕೇಳಿದ್ದಾರೆ, ಕತಾರ್ ಮತ್ತು ಒಮನ್ ಅವ್ರು ಕೇಳಿದ್ದಾರೆ. ಎಲ್ಲವೂ ಕೂಡ ಇಸ್ಲಾಂ ರಾಷ್ಟ್ರಗಳು ಇವೆಲ್ಲ. ಸೊ ಇವರೆಲ್ಲರೂ ಕೂಡ ಈಗ ನಮಗೆ ಬೇಕು ಬ್ರಹ್ಮೋಸ್ ಕ್ಷಿಪಣಿ ಅಂತ ಕೇಳಿದ್ದಾರೆ. ಅದು ಸರ್ಕಾರ, ಕೇಂದ್ರ ಸರ್ಕಾರ ಯಾವ ರೀತಿ ತೀರ್ಮಾನ ತಗೊಳುತ್ತೆ ಅಂತಕ್ಕಂಥದ್ದನ್ನು ನೋಡೋಣ.